ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ರಹಸ್ಯಮಯ ಶಕ್ತಿಯನ್ನು ಹೆಚ್ಚಿಸಲು ಇರ್ತಕ್ಕಂತಹ ನಿಗೂಢವಾಗಿರ್ತಕ್ಕಂತಹ ಮಾರ್ಗಗಳು ಯಾವುವು ಎಂಬುದನ್ನೇ ವಿಡಿಯೋದಲ್ಲಿ ತಿಳಿಯೋಣ. ರಹಸ್ಯಮಯ ಶಕ್ತಿ ಅಂದ್ರೇನು? ಈ ರಹಸ್ಯಮಯ ಶಕ್ತಿಗೆ ವ್ಯಾಖ್ಯಾನವಾದರೂ ಏನೊಂದು ಅರ್ಥವನ್ನು ಕೊಡುತ್ತೆ? ಶಕ್ತಿಯಲ್ಲಿ ಹಲವು ರೀತಿಯಾದಂಥ ಶಕ್ತಿಗಳು, ಸಕಾರಾತ್ಮಕ, ನಕಾರಾತ್ಮಕ, ಇದು ಎರಡು ವಿಧ. ಆದಾಗ್ಯೂ ರಹಸ್ಯಮಯ ಶಕ್ತಿ ಅಂತ ಇದ್ದರೆ ಬಹಿರ್ಮುಖ, ಅಂತರ್ಮುಖ, ರಹಸ್ಯಮಯ, ಈ ರೀತಿಯಾದಂಥ ಶಕ್ತಿ ವಿಧಾನಗಳು, ಗೋಚರ, ಅಗೋಚರ, ಗುಹ್ಯ, ಅದು ಕೂಡ ನಿಗೂಢ ಎಂಬತಕ್ಕಂಥದ್ದಕ್ಕೆ ಬರುತ್ತೆ. ಈ ರೀತಿಯಾಗಿ ಹಲವು ರೀತಿಯಾದಂತಹ ಶಕ್ತಿಗಳಿರ್ತವೆ. ಈ ರಹಸ್ಯಮಯ ಶಕ್ತಿಯಲ್ಲಿ ಏನು ವಿಷಯ ಮತ್ತು ಯಾವ ರೀತಿಯಾದಂಥ ಶಕ್ತಿ? ರಹಸ್ಯಮಯ ಶಕ್ತಿ ಯಾವುದು ಎದುರಿಗೆ ಕಾಣೋದಿಲ್ಲ, ಆದರೆ ನಿಖರವಾದಂಥ ಕಾರ್ಯಗಳನ್ನು ಮಾಡುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಮಂತ್ರಶಕ್ತಿ ಅಥವಾ ಒಂದು ಸಿದ್ಧಿ. ಈಗ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮನುಷ್ಯ ಇಂತಹದ್ದೇ ಸಿದ್ಧಿ ಎಂಬತಕ್ಕಂಥದ್ದು ನಿಗದಿತವಾಗಿದ್ದಾಗ ಆ ಸಿದ್ಧಿಯ ಮೂಲಕ ಯಾವ ಕಾರ್ಯಗಳನ್ನು ಮಾಡಿಸಲು ಸಾಧ್ಯ ಆ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ, ಆದರೆ ಬಹಿರ್ಮುಖವಾಗಿ ಕಾಣಿಸೋದಿಲ್ಲ. ಅಂದರೆ ಈ ಒಂದು ಸಿದ್ಧಿ ಎಂಬತಕ್ಕಂಥದ್ದೇನಿದೆ, ಪುಸ್ತಕಗಳ ರೂಪದಲ್ಲಿ, ಅಕ್ಷರಗಳ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ಅಥವಾ ಕಾರ್ಯವನ್ನು ಮಾಡ್ತಕ್ಕಂತಹ ಸ್ಥಿತಿಗಳ ರೂಪದಲ್ಲಿ ಕಾಣಿಸೋದಿಲ್ಲ. ಬದಲಿಗೆ ರಹಸ್ಯಮಯವಾಗಿಯೇ ಇರುತ್ತೆ. ಹಾಗೆ ಮಂತ್ರಶಕ್ತಿಯೂ ಕೂಡ ಹೌದು, ಇದು ರಹಸ್ಯಮಯ ಶಕ್ತಿಯೇ. ಏಕೆಂದರೆ ಯಾವಾಗ ಯಾವ ರೀತಿಯಾದಂಥ ಕಾರ್ಯವನ್ನು ಮಾಡುತ್ತೆ, ಆ ಕಾರ್ಯದ ವಿಧಾನಗಳೇನು, ವಿಸ್ತಾರತೆ ಏನು, ಅದರ ಸ್ವರೂಪವೇನು, ಶಕ್ತಿ ಕ್ಷಮತೆ ಏನು, ಮತ್ತು ಅದರ ಪ್ರಾರಂಭ, ಮಧ್ಯಮ ಮತ್ತು ಅಂತಿಮದ ಸ್ಥಿತಿ ಏನು, ಪರಿಣಾಮವೇನು, ಉಂಟಾದಂಥ ಪರಿಣಾಮಕ್ಕೆ ಫಲಿತಾಂಶವೇನು, ಆ ಫಲಿತಾಂಶಕ್ಕೆ ಬದಲಾವಣೆಗಳೇನು, ಅದಕ್ಕೆ ಮುಂದುವರೆದು ಮಾಡ್ತಕ್ಕಂಥ ಕಾರ್ಯಗಳಾದರೂ ಏನು, ಈ ರೀತಿಯಾದಂಥ ಯಾವುದೇ ಅಂಶಗಳು, ಯಾವುದೇ ವಿಷಯಗಳು ಕೂಡ ಮನುಷ್ಯನಿಗೆ ಗೋಚರವಾಗೋದಿಲ್ಲ, ಗೊತ್ತಾಗೋದಿಲ್ಲ. ಯಾವ ಶಕ್ತಿ ಕಣ್ಣಿಗೆ ಕಾಣದಂತಹ ಅಗೋಚರ ಶಕ್ತಿಯನ್ನು ಬಳಸಿಕೊಳ್ಳುತ್ತೆ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಶಕ್ತಿ ಆದರೂ ಯಾವುದು? ಹಾಗಾದರೆ ಗಾಳಿ ಇರ್ಬೋದು. ಗಾಳಿ ಇದು ನಮಗೆ ಗೊತ್ತಿದೆ, ಅದರ ಅಗೋಚರವಾಗಿದೆ. ಸೂರ್ಯದೇವನ ಬೆಳಕು ಕೂಡ ಇರುತ್ತೆ, ಅದರಲ್ಲಿದೆ ಅಂತ ಗೊತ್ತು. ಅದನ್ನು ಒಂದು ರೀತಿಯಾಗಿ ಮೂಟೆ ಕಟ್ಟುವುದಕ್ಕಾಗೋದಿಲ್ಲ, ಗುಡ್ಡೆ ಹಾಕುವುದಕ್ಕಾಗೋದಿಲ್ಲ. ವಿದ್ಯುತ್ ರೂಪದಲ್ಲಿ ಸಂಗ್ರಹ ಮಾಡ್ಬೋದು, ಅದು ಸಂಗ್ರಹ ಮಾಡೋದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಇರುತ್ತೆ. ವಿದ್ಯುತ್ ಶಕ್ತಿ ತಂತಿಯಲ್ಲೂ ಕೂಡ ಹರಿತಾ ಇರುತ್ತೆ ಕಂಬದಿಂದ ಕಂಬಕ್ಕೆ, ಆದರೆ ಅದಲ್ಲಿರುತ್ತೆ, ಆದರೆ ಕಾಣಿಸೋದಿಲ್ಲ, ಅಗೋಚರವಾಗಿದೆ. ಹಾಗೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಹಲವು ರೀತಿಯಾದಂತಹ ಶಕ್ತಿಯನ್ನು ಬಳಸಿ, ಏಕರೂಪ ಆಗಿರ್ಬೋದು, ದ್ವಿಗುಣಾತ್ಮಕವಾಗಿರ್ಬೋದು, ಅಥವಾ 3 ರೀತಿಯಲ್ಲಿ, 4 ರೀತಿಯಲ್ಲಿ ಮಿಶ್ರಣದ ಸ್ವರೂಪದಲ್ಲಿ ಬಳಸಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಹಾಗಾದರೆ ಉದಾಹರಣೆಗೆ ಈ ರೀತಿಯಾಗಿ ಮಿಶ್ರ ಸ್ವರೂಪದಲ್ಲಿ ಕಾರ್ಯ ಮಾಡ್ತಕ್ಕಂಥ ರಹಸ್ಯಮಯ ಶಕ್ತಿ ಯಾವುದು? ಉದಾಹರಣೆಗೆ ತಿಳಿಯೋದಾದರೂ ಹೇಗೆ? ಉದಾಹರಣೆಗೆ ತಿಳಿಯೋದಾದರೆ ಸೂರ್ಯವಿದ್ಯೆಯನ್ನು ನೀವು ತಗೋಬೋದು, ಚಂದ್ರವಿದ್ಯೆಯನ್ನು ನೀವು ತಗೋಬೋದು. ಸೂರ್ಯವಿದ್ಯೆಯಲ್ಲಿ ಏನು ಬರುತ್ತೆ? ವಿಶೇಷವಾಗಿ ಯಾವುದೇ ಒಂದು ಕಡ್ಡಿ ಇದ್ದಂತಹ ಪಕ್ಷದಲ್ಲೂ, ಕಡ್ಡಿ ಅಂದರೆ ಒಂದು ಕೋಲು, ಆ ಒಂದು ಕೋಲಿಗೆ ಮಂತ್ರವನ್ನು ಪಠನೆಯನ್ನು ಮಾಡಿ ಅದನ್ನು ಬಾಣವನ್ನಾಗಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು, ಬಾಣವನ್ನಾಗಿ ಚಲಿಸುವಂತೆ ಮಾಡ್ತಕ್ಕಂಥದ್ದು. ಒಂದು ಕಲ್ಲಿದೆ, ಕಲ್ಲು ಒಂದು ರೀತಿಯಾಗಿ ಗೋಚರವಾಗ್ತಕ್ಕಂತಹ ಭೌತಿಕ ವಸ್ತು. ಅದನ್ನು ಅಗೋಚರವಾಗಿರ್ತಕ್ಕಂಥ ರಹಸ್ಯಮಯ ಶಕ್ತಿ ಯಾವುದು? ಸೂರ್ಯ ಶಕ್ತಿ, ಸೂರ್ಯವಿದ್ಯೆ. ಆ ಸೂರ್ಯವಿದ್ಯೆಯ ಕಾರಣದಿಂದ ಆ ಕಲ್ಲನ್ನು ಚಿನ್ನವಾಗಿ ಬದಲಾಯಿಸ್ತಕ್ಕಂತಹ ವಿದ್ಯೆ. ಇದೇನಾಯಿತು? ರಹಸ್ಯಮಯ ಶಕ್ತಿ ಅಂತ ಆಯಿತು. ಒಂದು ಕಡ್ಡಿಯನ್ನು ಬಾಣವನ್ನಾಗಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು, ಜೀವ ಕೊಡ್ತಕ್ಕಂಥದ್ದು. ಒಂದು ಕಲ್ಲಿಗೆ ಇನ್ನೊಂದು ರೂಪವನ್ನು ಕೊಟ್ಟು ಚಿನ್ನವನ್ನಾಗಿ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ರಹಸ್ಯಮಯ ಶಕ್ತಿ. ಇದಕ್ಕೆ ಸೂರ್ಯವಿದ್ಯೆ ಎಂದು ಕರೆಯಲಾಗುತ್ತೆ. ಇದು ಅಗೋಚರ ಶಕ್ತಿ, ಇದು ಸಿದ್ಧಿ. ಈ ಸಿದ್ಧಿಯ ಕಾರ್ಯಗಳೇನಿರ್ತವೆ ಇವೆಲ್ಲ ರಹಸ್ಯಮಯ ಶಕ್ತಿ. ಈ ರೀತಿಯಾದಂತಹ ರಹಸ್ಯಮಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಗುಹ್ಯ ಮಾರ್ಗಗಳು ಯಾವುವು? ಗುಪ್ತ ಮಾರ್ಗಗಳು, ನಿಗೂಢವಾಗಿರ್ತಕ್ಕಂಥ ರಹಸ್ಯಮಯವಾಗಿರ್ತಕ್ಕಂಥ ಮಾರ್ಗಗಳು ಯಾವುವು? ಈ ಒಂದು ರಹಸ್ಯವಾದಂಥ ಮಾರ್ಗಗಳಲ್ಲಿ ದೇಹವನ್ನು ನಿರಂತರವಾಗಿ ದಂಡಿಸಿ ಅಂದರೆ ಶ್ರಮಪಡಿಸಿ, ಯಾವುದೇ ಒಂದು ಸಿದ್ಧಿಯನ್ನು ಪಡಿಬೇಕಂದ್ರೆ, ಮಂತ್ರಶಕ್ತಿಯನ್ನು ಪಡಿಬೇಕಂದ್ರೆ
ಅದಕ್ಕೆ ನಿರಂತರವಾಗಿ ಚಾಲನೆಯಲ್ಲಿ ಇರ್ತಕ್ಕಂಥದ್ದು ಬಲು ಕಡ್ಡಾಯ, ಅಗತ್ಯ, ಬಲು ಕಡ್ಡಾಯ. ಯಾವ ಒಂದು ಮಂತ್ರಶಕ್ತಿ ಸಿದ್ಧಿಯ ರೂಪದಲ್ಲಿ ಪರಿವರ್ತನೆಗೊಳ್ಳುತ್ತೆ, ಅದಕ್ಕೆ ದೇಹವನ್ನು ಕೂಡ ಗಂಧದ ರೀತಿಯಾಗಿ, ಗಾಳಿಯ ರೀತಿಯಾಗಿ, ಬೆಳಕಿನ ರೀತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಗತ್ಯ. ಹಾಗಾದರೆ ನೀವು ಹೇಳೋದು ಸರಳ ಅಲ್ಲ, ಖಂಡಿತ ಅಲ್ಲ. ಯಾವುದು ಅದ್ಭುತವಾದಂತಹ ಶಕ್ತಿ, ಯಾವುದು ಅತ್ಯದ್ಭುತವಾದಂತಹ ಶಕ್ತಿ, ಯಾವುದು ಸಾಮಾನ್ಯ ಜನರಿಗೆ ನಿಲುಕುವುದಿಲ್ಲ, ವಿಶೇಷವಾದಂಥ ಶಕ್ತಿ ಎಂದು ಕರೆಸಿಕೊಳ್ಳುತ್ತೆ, ಅಂತಹ ವಿಶೇಷವಾದಂಥ ಶಕ್ತಿಯನ್ನು ಪಡೆಯಬೇಕೆಂದರೂ ಕೂಡ ದೇಹವನ್ನು ಕೂಡ ಅಷ್ಟರ ಮಟ್ಟಿಗೆ ಪರಿವರ್ತನೆಯನ್ನಾಗಿ ಮಾಡ್ತಕ್ಕಂಥದ್ದು. ಈಗ ನಿಮಗೆ ಗೊತ್ತಿರುವಂತೆ ಒಂದು ಜಾಗದಲ್ಲಿರ್ತಕ್ಕಂಥ ಒಬ್ಬ ಸಾಧಕ ಅನ್ಯ ಜಾಗಗಳಲ್ಲೂ ಏಕಕಾಲದಲ್ಲಿ ಕಾಣಿಸಿಕೊಳ್ಳಬಹುದು. ಅದು ಕೂಡ ಸಿದ್ಧಿಶಕ್ತಿಯೇ. ಇದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಿಲ್ಲ. ನಿರಂತರವಾದಂತಹ ದೈವಿಕ ಆಚರಣೆಗಳ ಮೂಲಕ ಸಿದ್ಧಿಶಕ್ತಿಯನ್ನು ಪಡೆಯುವ ಮೂಲಕ ಏಕಕಾಲದಲ್ಲಿ ಹಲವು ಜಾಗಗಳಲ್ಲಿ ಉಪಸ್ಥಿತವಾಗಿರ್ತಕ್ಕಂತಹ ಕಲೆಯಲ್ಲ, ಬದಲಿಗೆ ದೈವಶಕ್ತಿಯ ಅನುಗ್ರಹ, ಇದು ಸಿದ್ಧಿ ಎಂದು ಕರೆಯಲಾಗುತ್ತೆ. ಈ ರೀತಿಯಾಗಿ ಒಬ್ಬ ಮನುಷ್ಯ ಪರಿವರ್ತನೆ ಆಗಬೇಕು. ನೀರಿನ ಮೇಲೆ ನಡೀತಕ್ಕಂಥದ್ದು, ಬೆಂಕಿಯಲ್ಲಿದ್ದರೂ ಕೂಡ ಬೇಯದೇ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಹಾರ ನೀರು ಸೇವನೆಯನ್ನು ಮಾಡದೆ ಜೀವಿತವಾಗಿರ್ತಕ್ಕಂಥದ್ದು ದೀರ್ಘಕಾಲದವರೆಗೆ, ಇದೆಲ್ಲವೂ ಕೂಡ ರಹಸ್ಯಮಯ ಶಕ್ತಿ. ಇವೆಲ್ಲವೂ ಕೂಡ ರಹಸ್ಯಮಯ ಸಿದ್ಧಿಗಳು. ಪ್ರಾಕೃತಿಕವಾದಂತಹ ಪಕ್ಷದಲ್ಲೂ ಕೂಡ ಅಗೋಚರವಾಗಿರ್ತಕ್ಕಂತಹ ಶಕ್ತಿಗಳು. ಮಂತ್ರಶಕ್ತಿಯ ಮೂಲಕ ಮಳೆಯನ್ನು ಕರೀತಕ್ಕಂಥದ್ದು, ಮಂತ್ರಶಕ್ತಿಯ ಮೂಲಕ ಗುಡುಗನ್ನು ಬರೆಸ್ತಕ್ಕಂಥದ್ದು, ಸಿಡಿಲನ್ನು ಬರೆಸ್ತಕ್ಕಂಥದ್ದು, ಮಂತ್ರಶಕ್ತಿಯ ಮೂಲಕ ಗಾಳಿ ವಾತಾವರಣವನ್ನು ಕೂಡ ಶಾಂತಗೊಳಿಸ್ತಕ್ಕಂಥದ್ದು ಅಥವಾ ಗಾಳಿ ವಾತಾವರಣವನ್ನು ಕೂಡ ವಿಪರೀತಗೊಳಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ರಹಸ್ಯಮಯ ಶಕ್ತಿ. ಇದಕ್ಕೆ ಸಿದ್ಧಿ ಎಂದು ಕರೆಯಲಾಗುತ್ತೆ. ನಮ್ಮ ಪೂರ್ವಜ ಶ್ರೇಷ್ಠರೆಲ್ಲ ಕೂಡ ಸಾಕಷ್ಟು ಸಿದ್ಧಿಗಳನ್ನು ಹೊಂದಿದ್ದರು. ಅವರು ಮೊದಲೆಲ್ಲ ಈ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದರು. ಹೀಗಿದ ಮೇಲೆ ಈ ರಹಸ್ಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಮಾರ್ಗ ನಿರಂತರವಾದಂತಹ ದೈವಿಕ ಆಚರಣೆಗಳು, ಭಕ್ತಿ ಆಚರಣೆಗಳು, ಭಕ್ತಿಗೂ ಮಿಗಿಲಾಗಿ ಸಾಧನೆ, ಮಂತ್ರಶಕ್ತಿಯ ಸಾಧನೆ, ಶುದ್ಧ ಆಚರಣೆ, ಯಮ ನಿಯಮಗಳ ಪಾಲನೆ, ಪತಾಂಜಲಿಯವರ ಅಷ್ಟಾಂಗ ಯೋಗ ಎಂಬತಕ್ಕಂಥದ್ದೇನಿದೆ ಅದರ ಸಂಪೂರ್ಣ ಪಾಲನೆಯನ್ನು ಮಾಡ್ತಕ್ಕಂಥದ್ದು ರಹಸ್ಯಮಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಇದು ನಗಣ್ಯ, ಸಾಧ್ಯವಿಲ್ಲ, ಅಸಾಧ್ಯ. ಯಾವೊಬ್ಬ ಮನುಷ್ಯ ತನ್ನನ್ನು ತಾನು ದೈವಿಕವಾಗಿ ಪರಿವರ್ತಿಸಿ ದೇಹವನ್ನು ದಿವ್ಯಶಕ್ತಿಯನ್ನಾಗಿ ಮಾಡಿ ಆ ದಿವ್ಯಶಕ್ತಿಯಿಂದ ಅಗೋಚರವಾಗಿರ್ತಕ್ಕಂತಹ ಶಕ್ತಿಯನ್ನು, ರಹಸ್ಯಮಯ ಶಕ್ತಿಯನ್ನು ಕಾರ್ಯನಿರತತೆಗೆ ತರ್ತಕ್ಕಂತಹ ವಿಧಾನ, ತನ್ನ ಮನಃಶಕ್ತಿಯ ಮೂಲಕ, ಇಚ್ಛಾಶಕ್ತಿಯ ಮೂಲಕ ಕಾರ್ಯವನ್ನು ಮಾಡಿಸುವ ಒಂದು ಸ್ಥಿತಿಗೆ, ಉತ್ತಮವಾದಂತಹ ಅಂತಿಮ ಸ್ಥಿತಿಗೆ ಏನು ತಲುಪ್ತಾರೆ, ಅದು ರಹಸ್ಯಮಯ ಶಕ್ತಿಯ ಪ್ರಯೋಗದ ಕಾರಣ, ರಹಸ್ಯಮಯ ಶಕ್ತಿಯ ಪ್ರಾಯೋಗಿಕ ಕಾರ್ಯ. ಈ ಒಂದು ಕಾರ್ಯಕ್ಕೆ ನಿರಂತರವಾದಂಥ ಸಾಧನೆ, ಅದರದೇ ಆದಂತಹ ನಿಯಮಗಳು, ಅದರದೇ ಆದಂಥ ವಿಧಾನದಲ್ಲಿ ಸಾಕ್ತಕ್ಕಂಥದ್ದು ಅನಿವಾರ್ಯ. ಯಾವ ಪ್ರಾಕೃತಿಕ ಭೂಮಂಡಲದ ಭೌತಿಕ ಜೀವನವಿದೆ, ಆ ಭೌತಿಕ ಮನುಷ್ಯನ ಜೀವನಕ್ಕೆ ಹೊರತಾಗಿ ಅಭೌತಿಕವಾದಂತಹ ಸ್ಥಿತಿ ಇದ್ದಂತಹ ಪಕ್ಷದಲ್ಲೂ ಭೌತಿಕವಾಗಿಯೇ ಇದ್ದು ಧಾರ್ಮಿಕ ಕಾರ್ಯಾಚರಣೆಗಳ ಮೂಲಕ ಸಿದ್ಧಿಸ್ತಕ್ಕಂತಹ ಪ್ರಾಕೃತಿಕವಾಗಿರ್ತಕ್ಕಂತಹ ಅಗೋಚರವಾಗಿರ್ತಕ್ಕಂಥ ಆ ಒಂದು ಶಕ್ತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ತನ್ನಿಷ್ಟದಂತೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಪ್ರಕೃತಿಯನ್ನು ನಿಯಂತ್ರಣವನ್ನು ತೆಗೆದುಕೊಳ್ಳಲು ಸಾಧ್ಯನಾ? ಅಂದರೆ ಪ್ರಕೃತಿ ಯಾವಾಗ ಒಲಿಯುತ್ತೆ, ಭೌತಿಕ ದೇಹವಿದ್ದಾಗ, ಮನುಷ್ಯನ ರೂಪದಲ್ಲಿದ್ದಾಗ ಸಾಧ್ಯವಿಲ್ಲ. ಆ ಪ್ರಾಕೃತಿಗೆ ಸಮನಾಗಿ ಪ್ರಾಕೃತಿಕ ಸ್ವರೂಪವನ್ನು ಯಾವ ಜೀವಶಕ್ತಿ ಹೊಂದುತ್ತೋ, ಪ್ರಕೃತಿ, ಆಧ್ಯಾತ್ಮ, ಜಗನ್ಮಾತೆ, ಆ ಒಂದು ದೈವಿಕ ಸ್ವರೂಪಕ್ಕೆ ಯಾವ ದೇಹವು, ಜೀವಾತ್ಮವು ಪರಿವರ್ತಿತವಾಗುತ್ತೋ ಆಗ ನಿಸರ್ಗ ಮತ್ತು ಆ ದೇಹ ಎರಡು ಮ್ಯಾಚಿಂಗ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಪ್ರಾಕೃತಿಕ ಶಕ್ತಿ ಈ ಒಂದು ಪ್ರಾಕೃತಿಕ ಶಕ್ತಿಗೆ ಲಭ್ಯವಾಗುತ್ತೆ. ಅಂದರೆ ದೇಹರೂಪದ, ಚಲನೆ ರೂಪದ, ಕಾರ್ಯರೂಪವನ್ನು ಮಾಡ್ತಕ್ಕಂತಹ ಈ ದೇಹ ಶಕ್ತಿಗೆ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಅದು ನಿಸರ್ಗ ರೂಪಕ್ಕೆ ಪರಿವರ್ತಿತವಾಗುತ್ತೆ, ಪ್ರಕೃತಿಯ ರೂಪಕ್ಕೆ ಪರಿವರ್ತಿತವಾಗುತ್ತೆ. ಭೌತಿಕ ರೂಪದ ಜೀವವಾಗಿ ಉಳಿಯೋದಿಲ್ಲ, ಬದಲಿಗೆ ಭೌತಿಕ ಸ್ವರೂಪದಲ್ಲಿದ್ದೂ ಕೂಡ ನಿಸರ್ಗದತ್ತವಾದಂತಹ, ನೈಸರ್ಗಿಕವಾದಂತಹ
ಪ್ರಾಕೃತಿಕವಾದಂತಹ ಶಕ್ತಿ ಸ್ವರೂಪದಲ್ಲಿ ನಡೆದಾಡ್ತಕ್ಕಂಥ ಸ್ಥಿತಿಯಲ್ಲಿರುತ್ತೆ. ಆ ಕಾರಣಕ್ಕೆ ಆ ಪ್ರಕೃತಿ ಆ ಜೀವಕ್ಕೆ ಒಲಿದಿರುತ್ತೆ. ಪ್ರಕೃತಿಯನ್ನು ನಿಯಂತ್ರಣಕ್ಕೆ ತಗೊಳ್ಳೋಕ್ಕಾಗೋದಿಲ್ಲ, ಆದರೆ ಪ್ರಕೃತಿಯಲ್ಲಿನ ಒಂದು ಕಾರ್ಯವನ್ನು, ಪ್ರಕೃತಿಯ ಒಂದು ಅಂಶವನ್ನು, ಒಂದು ಸ್ಥಿತಿಯನ್ನು ಬಳಸಲು ಯೋಗ್ಯತೆ ಈ ಜೀವದೇಹಕ್ಕೆ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಮನುಷ್ಯ ಕೂಡ ಅಹಂ ಬ್ರಹ್ಮಾಸ್ಮಿ, ಪ್ರಕೃತಿ ಕೂಡ ಆಧ್ಯಾತ್ಮ, ದೈವಿಕ ಶಕ್ತಿ ತಾಯಿ. ಹಾಗಾಗಿ ಇದು ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಎರಡೂ ಒಂದೇ. ಸಮಾನಾಂತರತೆಯನ್ನು ಸಾಧಿಸಿದಾಗ ಭೌತಿಕ ದೇಹ, ಪ್ರಕೃತಿ ಈ ಎರಡು ಕೂಡ ಆ ಒಂದು ಕಾಂಟ್ಯಾಕ್ಟ್, ಆ ಒಂದು ಸಂಪರ್ಕ, ಆ ಒಂದು ಸಾಧನೆಯಲ್ಲಿ ಏಕಕೋನ ಸ್ಥಿತಿಯನ್ನು ಸಾಧಿಸಿದಾಗ ಅಂತಹ ಸಂದರ್ಭದಲ್ಲಿ ಈ ರಹಸ್ಯಮಯ ಶಕ್ತಿ ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ. ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ದಿವ್ಯ ಶಕ್ತಿಗಳು ಕೂಡ ಮನುಷ್ಯನಿಗೆ ಲಭ್ಯವಾಗುತ್ತೆ. ಇದನ್ನು ಸಾಧಿಸ್ತಕ್ಕಂಥ ವಿಧಾನಕ್ಕೆ ನಿರಂತರವಾದಂತಹ ಸಾಧನೆಯನ್ನು ಮಾಡಿ ಯಶಸ್ಸನ್ನು ಪಡೆದಿರ್ತಕ್ಕಂಥವರನ್ನು ನಾವು ನೋಡ್ಬೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಶ್ರೀ ಹನುಮತಿಗೆ ಇರ್ತಕ್ಕಂಥ ಅಷ್ಟಸಿದ್ಧಿಗಳು ಅದು ದೈವ, ಆದರೆ ಮನುಷ್ಯನ ಆ ರೀತಿಯಾಗಿ ಕಾಣಲಿಕ್ಕಾಗೋದಿಲ್ಲ. ಆದರೂ ಕೂಡ ಯಾರು ಸಾಧಕರಿರ್ತಾರೆ ಒಂದೊಂದು ಸಿದ್ಧಿಯನ್ನಾದರೂ ಸರಿ ಪಡೆದಿರ್ತಾರೆ. ಬೆಂಕಿಯಲ್ಲಿದ್ದರೂ ಕೂಡ ಬೇಯೋದಿಲ್ಲ, ನೀರಲ್ಲಿ ನಡೀತಾ ಇದ್ರೂ ಕೂಡ ಮುಳುಗೋದಿಲ್ಲ, ನೀರ ಮೇಲೆ ನಡ್ಕೊಂಡು ಹೋಗ್ತಾರೆ, ಒಂದೇ ಜಾಗದಲ್ಲಿದ್ದು ಹಲವು ಜಾಗದಲ್ಲಿ ಉಪಸ್ಥಿತವಾಗ್ತಾರೆ. ಇದೆಲ್ಲವೂ ಕೂಡ ಸಿದ್ಧಿಯೇ ಆಗಿದೆ. ಈ ರೀತಿಯಾಗಿ ಒಂದೇ ಒಂದು ಸಿದ್ಧಿಯನ್ನಾದರೂ ಕೂಡ ಪಡೆದಿರ್ತಾರೆ. ಮನುಷ್ಯ ಕೂತಿದ್ದಂತಹ ಪಕ್ಷದಲ್ಲೂ ಮೇಲ್ಮಟ್ಟದಲ್ಲಿ ಗಾಳಿಯಲ್ಲಿ ತೇಲಬಲ್ಲ. ಈ ರೀತಿಯ ಒಂದೊಂದೇ ಶಕ್ತಿ ಆದರೂ ಸಿದ್ಧಿ ಆದ್ರೂ ಕೂಡ ಪಡೆದಿರ್ತಾರೆ. ಈ ಒಂದೇ ಸಿದ್ಧಿಗೂ ಕೂಡ ನಿರಂತರವಾದಂಥ ಶ್ರಮ ಏನಿದೆ, ಸಕಾರಾತ್ಮಕ ಕಾರ್ಯಗಳೇನಿದೆ, ಇದೆಲ್ಲವೂ ಕೂಡ ಮುಖ್ಯ. ವಿಶೇಷವಾಗಿ ದೈವಿಕ ಆಚರಣೆಗಳ ಮೂಲಕವೇ, ದೈವದ ಅನುಗ್ರಹದ ಮೂಲಕ, ಗುರುವಿನ ಅನುಗ್ರಹದ ಮೂಲಕ, ನಿತ್ಯ ನಿರಂತರ ಕಾರ್ಯವೈಖರಿಯನ್ನು ಮಾಡುವ ಮೂಲಕ ದೇಹವನ್ನು ಸಕಾರಾತ್ಮಕವಾಗಿ ಪರಿಶ್ರಮಿಸುವ ಮೂಲಕ ಈ ಒಂದು ರಹಸ್ಯಮಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೋದು. ಇದಕ್ಕೆ ನಿರಂತರತೆ ಮುಖ್ಯ. ಮಧ್ಯಂತರದಲ್ಲಿ ಯಾವುದೇ ರೀತಿಯಾಗಿ ಬಾಧೆ ಆದಂಥ ಪಕ್ಷದಲ್ಲೂ ಕೂಡ ಅಡಚಣೆ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಮತ್ತು ಮೊದಲಿನಿಂದಲೇ ಈ ರಹಸ್ಯಮಯ ಶಕ್ತಿಯನ್ನು ಪಡೆಯಲು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅದರಿಂದಾಗಿ ಯಾರು ಪ್ರಾರಂಭವನ್ನು ಮಾಡ್ತಾರೆ ಅವರು ನಿರಂತರವಾದಂತಹ ಪರಿಶ್ರಮವನ್ನು ಅವಶ್ಯವಾಗಿ ಇದರಲ್ಲಿ ಪಡೆಯಬೇಕು. ಸೂರ್ಯಶಕ್ತಿಯನ್ನು ಪಡೆಯೋದಾಗಿರ್ಬೋದು, ಚಂದ್ರಶಕ್ತಿಯನ್ನು ಪಡೆಯೋದಾಗಿರ್ಬೋದು, ಸೂರ್ಯವಿದ್ಯೆಯನ್ನು, ಚಂದ್ರವಿದ್ಯೆ, ಇದರಲ್ಲಿ ಅದರದೇ ಆದಂಥ ವಿಧಾನಗಳಿದ್ದಾವೆ. ಈ ಒಂದು ವಿಧಾನಗಳ ಮೂಲಕ ಯಾರು ಶಕ್ತಿ ಸಂಚಯನವನ್ನು ಮಾಡ್ಕೊಳ್ತಾರೆ ಸಕಾರಾತ್ಮಕವಾಗಿ, ಅವರು ಈ ರಹಸ್ಯಮಯ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೊಳ್ತಾರೆ. ಹಾಗೆಯೇ ಮಂತ್ರವನ್ನು ಹೇಳುವುದ್ರ ಮೂಲಕ ಹಲವಾರು ರೀತಿಯಾದಂಥ ದೈವಿಕ ಅನುಗ್ರಹ, ಕೃಪೆಗೂ ಕೂಡ ಪಾತ್ರವಾಗ್ಬೋದು. ಇದು ಕೂಡ ರಹಸ್ಯಮಯ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಧಾರ್ಮಿಕ ಆಚರಣೆಗಳನ್ನು ಮಾಡೋದ್ರ ಮೂಲಕ ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯ ಎಂಬತಕ್ಕಂಥದ್ದು ಮನುಷ್ಯನಿಗೆ ಲಭ್ಯವಾಗುತ್ತೆ. ಇದು ಕೂಡ ರಹಸ್ಯಮಯ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಶುದ್ಧ ಆಚರಣೆಗಳನ್ನು, ಮನುಷ್ಯನ ಶುದ್ಧ ನಡೆ ನುಡಿಗಳ ಮೂಲಕ ಪ್ರಕೃತಿಗೆ ಸಂಬಂಧಪಟ್ಟಂತೆ, ಮನುಷ್ಯ ವರ್ಗಕ್ಕೆ, ಜೀವವರ್ಗಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಆಚರಣೆಯನ್ನು ನಡೆದುಕೊಳ್ಳೋದ್ರಿಂದ ಮನುಷ್ಯ ಬಯಸ್ತಿದ್ದಂತಹ ಪಕ್ಷದಲ್ಲೂ, ಸಿದ್ಧಿ ಶಕ್ತಿಯ ಹಿಂದೆ ಹೋಗದಿದ್ದಂತಹ ಪಕ್ಷದಲ್ಲೂ ಆ ಶಕ್ತಿಯನ್ನು ಅಂತಹ ಒಂದು ಯೋಗ್ಯ ಜೀವಕ್ಕೆ ಕರುಣಿಸುತ್ತೆ. ಆ ಶಕ್ತಿ ಮನುಷ್ಯನಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕನಾಗಿ ಆ ಮನುಷ್ಯನಲ್ಲಿ ಅಂಥ ಕಾರ್ಯವೈಖರಿಗಳು ಕೂಡ ಆಗ್ಬೋದು. ಈ ರೀತಿಯಾಗಿ ರಹಸ್ಯಮಯ ಶಕ್ತಿ ಮನುಷ್ಯ ಜೀವಗಳಿಗೆ ಲಭ್ಯವಾಗ್ತಾ ಹೋಗುತ್ತೆ. ಯಾವಾಗ ಈ ರಹಸ್ಯಮಯ ಶಕ್ತಿ ಒಬ್ಬ ಮನುಷ್ಯನಲ್ಲಿ ಸೇರ್ಪಡೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಮನುಷ್ಯನ ಪೂರ್ವ ಆಚರಣೆಗಳೆಲ್ಲವೂ ಕೂಡ, ಮನುಷ್ಯನ ಜೀವನದಲ್ಲಿ ಮೊದಲು ನಡೀತಿರ್ತಕ್ಕಂಥ ಆಚರಣೆಗಳೆಲ್ಲವೂ ಕೂಡ ಒಂದು ರೀತಿಯಾಗಿ ಮುಕ್ತಾಯವಾಗಿ ಹೊಸ ಅಧ್ಯಾಯಗಳು, ಜೀವನದಲ್ಲಿ ಹೊಸ ಆವಿಷ್ಕಾರವಾಗಿರ್ಬೋದು, ಹೊಸ ಕಾರ್ಯವಾಗಿರ್ಬೋದು, ತನ್ನ ಬುದ್ಧಿ ಪರಿವರ್ತನೆ ಆಗಿರ್ಬೋದು, ಜೀವನ ಪರಿವರ್ತನೆ ಆಗಿರ್ಬೋದು, ಸಕಾರಾತ್ಮಕ ಕಾರ್ಯಾಚರಣೆಗಳಲ್ಲಿ ವಿಶೇಷತೆಗಳಲ್ಲೂ ವೈಶಿಷ್ಟ್ಯತೆ ಕೂಡ ನಿರ್ಮಾಣ ಆಗ್ತಾ ಇರ್ಬೋದು. ಈ ರೀತಿಯಾಗಿ ರಹಸ್ಯಮಯ ಶಕ್ತಿಯ ಸಂಚಯನದ ಕಾರಣದಿಂದ ಮನುಷ್ಯನಿಗೆ ಗೊತ್ತಿದ್ದು ಗೊತ್ತಿಲ್ಲದಿದ್ದಂತಹ ಪಕ್ಷದಲ್ಲೂ ಆ ರಹಸ್ಯಮಯ ಶಕ್ತಿಯ ಕಾರಣದಿಂದ ವಿಶೇಷ ಕಾರ್ಯಗಳು ಆ ಮನುಷ್ಯ ಜೀವನದಿಂದ ಜರುಗ್ತಾ ಹೋಗ್ತವೆ, ಸಕಾರಾತ್ಮಕತೆ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಇನ್ನೊಂದು ಭಾಗದಲ್ಲಿ ಏನು ಬರುತ್ತೆ ಅದಕ್ಕೂ ಕೂಡ ಧೂಪದ ಪೌಡರ್ ಬಗ್ಗೆ ಮಾಹಿತಿ ಇರುತ್ತೆ. ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಆತ್ಮದ ಸಮಸ್ಯೆಗೆ ನಿವಾರಣೆಗೆ, ತಂತ್ರಮಂತ್ರ ಬಾಧೆಗಳ ನಿವಾರಣೆಗೆ, ಇದನ್ನು ಸ್ಮೆಲ್ ತಗೊಳ್ಳೋದು, ಮೈಕೆಗೆ ಇಟ್ಕೊಳ್ಳೋದು, ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಮನೆಯಲ್ಲಿ, ಅಂಗಡಿ, ಮುಂಗಟ್ಟುಗಳಲ್ಲಿ, ಸ್ಥಳಗಳಲ್ಲಿ ನೀವು ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ತದೆ, ವ್ಯವಹಾರಗಳ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ. ಹಾಗೆ ಆಯಿಲ್ ಕೂಡ ಲಭ್ಯ ಇದೆ. ದೇಹ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ. ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ. ಫೋನ್ ನಂಬರ್ 6364205078. ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ. ಹಸ್ತ ಸಾಮುದ್ರಿಕ, ಅಂಗ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಿಗೆ ಸಂಬಂಧಪಟ್ಟಂತೆ, ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಕುಂಡಲಿ ಶಕ್ತಿ, ಜಗತ್ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ. ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.